ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯ ಒಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಕೆಳಗಡೆ ಒಂದು ಬೀಡ್ ಲೈನ್ ಬರುತ್ತೆ, ಮೇಲೆ ಸ್ಮಾಲ್ ಆಗಿ ಆ ಬೀಡ್ ಮೇಲೆ ಒಂದು ಆರ್ಚ್ ಬರುತ್ತೆ ನೋಡಿ. ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಆ್ಯಸ್ ಯೂಶುವಲ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಿರಲ್ಲ, ಆ ಥರ ಮಾಡಿಕೊಂಡು ಥ್ರೆಡ್ಡಿಂದ ನೀಡಲನ್ನು ಆಚೆ ತೆಗೆದೆ ಈ ರೀತಿ ಬೀಡ್ ಹಾಕ್ಕೋಬೇಕು. ಸೆಂಟ್ರಲ್ ಆಗಿರೋದ್ರಿಂದ ಡೈರೆಕ್ಟಾಗೆ ನೀಡಲ್ಗೆ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ನೀಡಲ್ನ ಥ್ರೆಡ್ಡಿಂದ ಆಚೆ ತೆಗಿಬಾರ್ದು. ಈ ರೀತಿ ಬೀಡ್ ಹಾಕಿ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಒಂದು ಸ್ವಲ್ಪ ಗ್ಯಾಪಲ್ಲಿ ಒಂದು 2-3 ಚೈನ್ ಗ್ಯಾಪಲ್ಲಿ ಬಟ್ಟೆಗೆ ನೀಡಲ್ ಚುಚ್ಚಿ ದಾರ ತಗೋಬೇಕು. ಈಗ ನೀಡಲ್ನಲ್ಲಿರುವ ಫಸ್ಟ್ 2 ದಾರದಲ್ಲಿ 2 ದಾರನ ಒಂದು ಮಾಡ್ಕೋಬೇಕು ಈ ರೀತಿ. ನಂತರ ನೀಡಲ್ ಮುಂದ್ಗಡೆ ಒಂದು ಥ್ರೆಡ್ ಲೈನ್ ಇರುತ್ತೆ, ಅದನ್ನು ಮತ್ತು ಬೀಡನ್ನು ಎರಡನ್ನು ಒಂದು ಮಾಡ್ಕೋಬೇಕು. ಬೀಡಿಂದ ಆಚೆ ತಗೋಬೇಕು ಥ್ರೆಡ್ಡ. ಈಗ ನೀಡಲ್ ಮೇಲೆ ಮತ್ತೆ 2 ಥ್ರೆಡ್ ಇರುತ್ತೆ, ಆ ಎರಡನ್ನು ಒಂದು ಮಾಡ್ಕೋಬೇಕು ಈ ರೀತಿ. ಈಗ ಆ ಬೀಡ್ ಮೇಲೆ ಒಂದು ಥ್ರೆಡ್ ಲೈನ್ ಬಂತು ನೋಡಿ, ಆ ಥ್ರೆಡ್ ಲೈನ್ಗೆ ನಾವು ವರ್ಕ್ ಮಾಡಬೇಕು. 3 ಚೈನ್ ಹಾಕ್ಕೊಂಡು ಈಗ ಆ ಥ್ರೆಡ್ ಲೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ತುಂಬ ಯೂನಿಕ್ ಆಗಿ ಡಿಸೈನು, ತುಂಬ ಸಿಂಪಲಾಗಿ ಕಾಣುತ್ತೆ. ಜಾಸ್ತಿ ವರ್ಕ್ ಇಷ್ಟಪಡದೇ ಇರೋರಿಗೆ ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು. 3 ಚೈನ್ ಒಂದು ಸಿಂಗಲ್ ಕ್ರೋಶ, ತುಂಬ ಈಸಿ ಆದಂತಹ ಡಿಸೈನು. ಒಂದು 350ವರೆಗೂ ಚಾರ್ಜ್ ಮಾಡ್ಬೋದು. ಇದಕ್ಕೆ ಕುಚ್ಚು ಇಲ್ಲ, ವಿತೌಟ್ ಕುಚ್ಚು, ಸೊ ಹಂಗಾಗಿ ಒಂದು 350ವರೆಗೂ ಚಾರ್ಜ್ ಮಾಡ್ಬೋದು. 3 ಚೈನ್ ಒಂದು ಸಿಂಗಲ್ ಕ್ರೋಶೆ, 3 ಚೈನ್ ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ನಾನು ಒಟ್ಟು 6 ಪಿಕಾಕ್ಸ್ ಮಾಡ್ಕೊಂಡಿದ್ದೀನಿ ಬೀಡ್ ಮೇಲಿರುವ ಥ್ರೆಡ್ಗೆ. ನೀವು ಅದೆಷ್ಟು ಫಿಲ್ ಆಗುತ್ತೋ ಅಷ್ಟನ್ನು ಮಾಡ್ಕೊಳ್ಳಿ. ತುಂಬ ಈಸಿಯಾದಂತಹ ಡಿಸೈನು. ಕುಚ್ಚು ಬೇಡ, ನಮಗೆ ಹೆವಿ ವರ್ಕ್ ಬೇಡ ಅನ್ನೋರಿಗೆ ಈ ಡಿಸೈನ್ನ ಪ್ರಿಫರ್ ಮಾಡ್ಬೋದು. ಆ ಥ್ರೆಡ್ ಮೇಲೆ ಒಂದು ಬೀಡ್ ಮೇಲೆ ಒಂದು ಸ್ಮಾಲ್ ಆಗಿರೋಂತಹ ಆರ್ಚ್ ಬರುತ್ತೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ 6 ಪಿಕಾಟ್ ಆಯಿತು. ಈ ರೀತಿ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಆ ಬೀಡ್ ಮೇಲೆ ಒಂದು ಸ್ಮಾಲ್ ಆರ್ಚ್ ಬರುತ್ತೆ, ಕೆಳಗಡೆ ಬೀಡ್ ಲೈನ್ ಬರುತ್ತೆ, ಒಂದು ನೀಟಾಗಿ ಬೀಡ್ ಲೈನ್ ಬರುತ್ತೆ, ಮೇಲೆ ನೀಟಾಗಿ ಒಂದೇ ಸಮನಾಗಿ ಆರ್ಚ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು, ತುಂಬ ಸಿಂಪಲ್ಲು ಡಿಸೈನು. ನೋಡಿ, ಈಗ ಬೀಡ್ಗೆ ಹಾಗೆ ಥ್ರೆಡ್ಡಿಂದ ಆಚೆ ತೆಗಿಯೋದು ಬೇಡ, ನೀಡಲ್ಗೆ ಹಾಗೆ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೊಮ್ಮೆ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪಲ್ಲಿ ಬಟ್ಟೆಗೆ ನೀಡಲ್ ಚುಚ್ಚಿ ದಾರನ ತಗೊಬರಬೇಕು. ಬೀಡ್ ಮುಂಭಾಗದಲ್ಲಿರುವ 2 ದಾರನ ಒಂದು ಮಾಡ್ಕೋಬೇಕು. ಈಗ ಬೀಡ್ ಮುಂಭಾಗದಲ್ಲಿ ಇನ್ನೊಂದು ಥ್ರೆಡ್ ಇರುತ್ತೆ, ಅದನ್ನು ಮತ್ತು ಬೀಡನ್ನು ಎರಡನ್ನು ಒಂದು ಮಾಡ್ಕೋಬೇಕು. ಮತ್ತು ಈಗ ಬೀಡ್ ಮೇಲೆ 2 ಲೂಪ್ ಉಳ್ಕೊಳ್ಳುತ್ತೆ, ಆ 2 ದಾರನೂ ಒಂದು ಮಾಡ್ಕೋಬೇಕು. ಈಗ ಬೀಡ್ ಮೇಲ್ಭಾಗದಲ್ಲಿ ಒಂದು 6 ಎಳೆ ಥ್ರೆಡ್ ಲೈನ್ ಬರುತ್ತೆ, ಆ ಥ್ರೆಡ್ ಲೈನ್ಗೆ ನಾವು 3 ಚೈನ್ ಹಾಕ್ಕೊಂಡು ಪಿಕಾಟ್ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಡಿಸೈನು. ಸುಮಾರು ಬಾರ್ಡರ್ ಡಿಸೈನ್ ನೋಡಿರ್ತೀವಿ, ಇದು ಒಂದು ಬಾರ್ಡರ್ ಡಿಸೈನು, ಸ್ವಲ್ಪ ಡಿಫ್ರೆಂಟಾಗಿದೆ. ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿದೆ, ನೋಡಿದ್ರೆ ಚೆನ್ನಾಗಿ ಕಾಣ್ತು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ.
3 ಚೈನ್, ಒಂದು ಪೀಕಾಟ್. ತ್ರೀ ಚೈನ್, ಹಾಗೆ ಒಂದು ಪೀಕಾಟ್, ಒಂದು ಸಿಂಗಲ್ ಕ್ರೋಶೆ, ಅಗೇನ್ 3 ಚೈನ್, ಒಂದು ಸಿಂಗಲ್ ಕ್ರೋಶೆ. ಕಂಪ್ಲೀಟ್ ಸೀರೆಗೆ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಸಿಂಗಲ್ ಕಲರು ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸ ಡಿಸೈನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.